ಸೊ ಬೆಲೆನೋ ಕಾರ್ ಅಂತ ಬಂದಾಗ ಬೇಸಿಕಲಿ ತುಂಬಾನೇ ಮಾಡಿಫಿಕೇಶನ್ ಮಾಡ್ಬೋದು. ಸೊ ಈ ಕಸ್ಟಮರ್ RS ಕಾರ್ ಮಾಡಿಫೈಸ್ ಬಂದು ಇವರಿಗೆ ರಿಕ್ವೈರ್ಮೆಂಟ್ಸ್ ಏನಿದೆ ಅದರ ಪ್ರಕಾರ ಮಾಡಿಫಿಕೇಶನ್ ಮಾಡ್ತಿದ್ದೇವೆ. ಸೊ ಫ್ರಂಟ್ ಪ್ರೊಫೈಲಲ್ಲಿ ನೀವು ನೋಡ್ತಿರ್ಬೋದು, ಇದರಲ್ಲಿ ಫಾಗ್ಲೈಟ್ ಬಂದಿರಲ್ಲ, ಡಮ್ಮಿ ಪೀಸ್ ಬಂದಿರ್ತದೆ. ಇದರಲ್ಲಿ ನಾವು ಪ್ರೊಜೆಕ್ಟರ್ ಹಾಕದೆ ಒರಿಜಿನಲ್ದು ಟಾಪ್ ಎಂಡಲ್ಲಿ ಏನು ಬರ್ತದೆ ವಿತ್ ಹ್ಯಾಲೋಜಿನ್ ಬಲ್ಬ್ ಅದೇ ಫಾಗ್ಲೈಟನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಆ್ಯಂಡ್ ಮೇಜರ್ ಆಗಿ ಫ್ರಂಟ್ ಸನ್ ಫಿಲ್ಮ್ ಅಂತ ಬಂದಾಗ ಗರ್ವಾರೆ ಬ್ರ್ಯಾಂಡ್ ಇದು ಫ್ರಾಂಟಿಯನ್ನು ಅಪ್ಗ್ರೇಡ್ ಮಾಡ್ತಿದ್ದೀವಿ. ಆ್ಯಂಡ್ ಮೇಜರ್ ಕೆಲಸ ಅಂತ ಬಂದಾಗ ಇದರಲ್ಲಿ ಸೈಡ್ ಪ್ರೊಫೈಲ್ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಬೇಸಿಕ್ ವೇರಿಯಂಟಲ್ಲಿ ಮಿರರ್ ಫೋಲ್ಡಿಂಗ್ ಬಂದಿರಲ್ಲ. ಸೊ ಇದರಲ್ಲಿ ನಾವು ಕಂಪ್ಲೀಟ್ ಟಾಪ್ ಎಂಡ್ ಇದು ಮಿರರ್ ಹಾಕಿ ಮೋಟರೈಸ್ಡ್ ಮಿರರ್ ವಿತ್ ವೈರ್ ಸ್ವಿಚ್ಚನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದಟ್ ನಿಮಗೆ ಲಾಕ್ ಅನ್ಲಾಕ್ ಮಾಡುವಾಗ ಓಪನ್ ಆ್ಯಂಡ್ ಕ್ಲೋಸ್ ಆಗ್ತದೆ. ಇಟ್ ಈಸ್ ನಥಿಂಗ್ ಬಟ್ ಟಾಪ್ ಎಂಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೈಡಲ್ಲಿ ಅಂತ ಬಂದಾಗ ಅಗೇನ್ ರೈನ್ ಪ್ರೋ ಬ್ರ್ಯಾಂಡ್ ಇದು 70% ವಿಸಿಬಿಲಿಟಿ ಆ್ಯಂಡ್ ಆಲ್ಮೋಸ್ಟ್ IRR ಆ್ಯಂಡ್ UVR ಅಬೌವ್ 90% ಇದು ಸನ್ ಫಿಲ್ಮನ್ನು ಅಪ್ಗ್ರೇಡ್ ಹಾಕಿದ್ದೀವಿ. ಆ್ಯಂಡ್ ರೈನ್ ಪ್ರೋ ಅಂತ ಬಂದಾಗ ಇಟ್ ರಿಯಲಿ ಕಂಟ್ರೋಲ್ಸ್ ದ ಹೀಟ್ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಇಂಟೀರಿಯರ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಇದರಲ್ಲಿ ಮ್ಯಾಟಿಂಗ್ ಬಂದಿರಲ್ಲ, ಸೀಟ್ ಕವರ್ ಬಂದಿರಲ್ಲ. ಸೊ ಇದರಲ್ಲಿ ಫುಲ್ ಲ್ಯಾಮಿನೇಷನ್ ಮಾಡಿದ್ದೀವಿ. ಸೊ ದ್ಯಾಟ್ ನಿಮ್ಮದು ಒರಿಜಿನಲ್ ಕಾರ್ಪೆಟ್ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಕಂಪ್ಲೀಟ್ ಲ್ಯಾಮಿನೇಷನ್ ಇದರಲ್ಲಿ ಅಪ್ಗ್ರೇಡ್ ಮಾಡಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ನಾವು ಸೀಟ್ ಕವರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಅಗೇನ್ ವಿ ಹ್ಯಾವ್ ಯೂಸ್ಡ್ ಅ ಬ್ರ್ಯಾಂಡ್ ಕಾಲ್ಡ್ ಆಟೋಫಾರ್ಮ್ ವಿತ್ ಏರ್ ಬ್ಯಾಗ್ ಪ್ರೊವಿಷನ್. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇಂಟೀರಿಯರ್ ಕಾಂಬಿನೇಷನ್ ಇದ್ದ ಕಾರಣ ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಸೀಟ್ ಕವರ್ ಅಪ್ಗ್ರೇಡ್ ಮಾಡಿದ್ದೀವಿ. ಯು ಕ್ಯಾನ್ ಸಿ ದ ಕ್ವಾಲಿಟಿ, ಫಿನಿಶ್ ಆ್ಯಂಡ್ ಫಿಟ್ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಕಂಪ್ಲೀಟ್ ಸಿಸ್ಟಮ್ ಬರಲ್ಲ, ಸ್ಪೀಕರ್ಸ್ ಬರಲ್ಲ, ಸ್ಟೇರಿಂಗ್ ಬೇಸಿಕ್ ಬಂದಿರ್ತದೆ. ಇದರಲ್ಲಿ ನಾವು ಸಿಸ್ಟಮ್ ಅಂತ ಬಂದಾಗ ಬ್ಲೋ ಪಂಕಿದು ಪಾಂಬೆ 1000 ಅಪ್ಗ್ರೇಡ್ ಮಾಡಿದ್ದೀವಿ. ದಟ್ ಈಸ್ 2 GB ರ್ಯಾಮ್, 2 GB ರೋಮ್, ವೈರ್ಲೆಸ್ ಕಾರ್ಪ್ಲೇ, ವೈರ್ಲೆಸ್ ಹ್ಯಾಂಡ್ರಟೋ, 360 ಸಪೋರ್ಟ್ ಆ್ಯಂಡ್ ಕಂಪ್ಲೀಟ್ 4 ಫ್ರಂಟ್, ರಿಯರ್, ಲೆಫ್ಟ್ ಆ್ಯಂಡ್ ರೈಟ್ 4 ಸೈಡು ಕ್ಯಾಮ್ರಾ ಹಾಕಿ ಕ್ಯಾಲಿಬ್ರೇಷನ್ ಮಾಡಿ ಕೊಟ್ಟಿದ್ದೀವಿ. ಆ್ಯಂಡ್ ಫ್ರೇಮ್ ಆಲ್ಸೋ ವಾಟ್ ವಿ ಯೂಸ್ ಇಸ್ ಅ ಪ್ರೀಮಿಯಂ ಕ್ವಾಲಿಟಿ ಫ್ರೇಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದ ನಂತರ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಬಂದಾಗ ಸ್ಟೇರಿಂಗ್ ಅಂತ ಹೇಳ್ಬೋದು. ಸೊ ಸ್ಟೇರಿಂಗ್ ಅಂತ ಬಂದಾಗ ಇದರಲ್ಲಿ ಮಾರುತಿ ಸುಜುಕಿದು ಜೆನ್ವಿನ್ ಪ್ರಾಡಕ್ಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಮಾರುತಿ ಇದರಲ್ಲಿ ನಿಮಗೆ ಕಂಪ್ಲೀಟ್ ವಿತ್ ಲೆದರ್ ಆ್ಯಪಿಂಗ್ ಆ್ಯಂಡ್ ಕ್ರೂಸ್ ಕಂಟ್ರೋಲು ಆಕ್ಟಿವೇಟ್ ಮಾಡ್ತಿದ್ದೀವಿ. ಇನ್ನೊಂದು ಆಮ್ರೆಸ್ಟ್ ಬಂದಿರಲ್ಲ ಬೇಸಿಕ್ ವೇರಿಯಂಟಲ್ಲಿ. ಸೊ ಇದರಲ್ಲಿ ಟಾಪ್ ಎಂಡ್ ಇದು ಆಮ್ರೆಸ್ಟನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಕಂಪ್ಲೀಟ್ ಕನ್ಸೋಲ್ ಕಿಟ್ಟನ್ನೇ ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ನಿಮಗೆ ಎಲ್ರಿಗೂ ಗೊತ್ತಿದೆ, ಸುಜುಕಿಯಲ್ಲಿ ಬಂದಾಗ ವೆರಿ ಲೈಟ್ ವೆಯ್ಟ್ ಇರ್ತದೆ ಬಾಡಿ, ಅದರಿಂದಾಗಿ ಕಂಪ್ಲೀಟ್ ಡೋರ್ 1 ಲೇಯರ್ ಡ್ಯಾಂಪಿಂಗ್ ಮಾಡ್ತಿದ್ದೇವೆ. ಆ ಡ್ಯಾಂಪಿಂಗ್ ಜೊತೆ ಫ್ರಂಟಲ್ಲಿ JBLದು ಕಾಂಪೊನೆಂಟ್, ಬ್ಯಾಕಲ್ಲಿ JBLದು ಕೋಎಕ್ಸೆಲನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಸೊ ಫ್ರಂಟ್ ಕಾಂಪೊನೆಂಟ್ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ 2 ಸ್ಪೀಕರ್ಸ್, 2 ಟ್ವಿಟರ್ಸ್, ಒಂದು ಕ್ರಾಸ್ ಓವರ್ ಬರ್ತದೆ. ಕೋಎಕ್ಸೆಲ್ ಅಂತ ಹೇಳಿದ್ರೆ ಬಿಲ್ಟ್ ಇನ್ ಟ್ವಿಟರ್ ಬರ್ತದೆ. ಆ್ಯಂಡ್ ಇಟ್ ಮಿಕ್ಸ್ ಆ್ಯಂಡ್ ಮ್ಯಾಶ್ ಆಗಿ ಇಟ್ ಕಮ್ಸ್ ಔಟ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇದರಲ್ಲಿ ಒಂದು ರಿಕ್ವೈರ್ಮೆಂಟ್ ಏನಿತ್ತು ಅದರ ಪ್ರಕಾರ ಕೆಲಸ ಮಾಡಿದ್ದೇವೆ. ಸೊ ನಿಮಗೆ ಒರಿಜಿನಲ್ದು ಪ್ರಾಡಕ್ಟ್ಸ್ ಬೇಕು, ಮಾರುತಿ ಜೆನ್ವಿನ್ ಇದು ಮಿರರ್ ಫೋಲ್ಡಿಂಗ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು, ಆ್ಯಂಡ್ ಆಮ್ರೆಸ್ಟ್ ಆಗಿರ್ಬೋದು, ಬ್ಯೂಟಿಫುಲ್ ಸೀಟ್ ಕವರ್ಸ್ ಆಗಿರ್ಬೋದು, ಆ್ಯಂಡ್ ಪರ್ಫೆಕ್ಟ್ ಫಿಟ್ ಆ್ಯಂಡ್ ಫಿನಿಶ್ ಸಿಸ್ಟಮ್, ಲ್ಯಾಮಿನೇಷನ್ ಆ್ಯಂಡ್ ಫಾಗ್ಲೈಟ್, ಈ ಥರದ್ದು ಯಾವುದೇ ರೀತಿ ಆಕ್ಸೆಸರೀಸ್ ಬೇಕು ಅಂತ ಇದ್ದರೆ ಯು ಕ್ಯಾನ್ ವಿಸಿಟ್ RS ಕಾರ್ ಮಾಡಿಫೈಸ್ ಬ್ಯಾಂಗ್ಳೂರ್ BTM.